ಕುಮಾರವ್ಯಾಸನ ನಾಡು, ಕವಿಗಳ ಬೀಡು. ಸಂಗೀತದ ಸಾಮ್ರಾಜ್ಯದಲ್ಲಿ 1958ರಲ್ಲಿ ಜ್ಞಾನದ ಅರಮನೆಯೊಂದು ನಿರ್ಮಾಣವಾಯಿತು. ಜಗದ್ಗುರುಗಳ ಮಂತ್ರಾಕ್ಷತೆಗಳೊಂದಿಗೆ ಕೆಎಲ್ಇ ಸಂಸ್ಥೆಯ ಜಗದ್ಗುರು ತೋಂಟದಾರ್ಯ ಮಹಾವಿದ್ಯಾಲಯ ಗದಗ ನೆಲದಲ್ಲಿ ಪ್ರಾರಂಭಗೊಂಡಿತು. ಅಂದಿನಿಂದ ಇಂದಿನವರೆಗೂ ಕೋಟ್ಯಾಂತರ ವಿದ್ಯಾರ್ಥಿಗಳ ಜೀವನವನ್ನೇ ಗಗನಕ್ಕೇರುವಂತೆ ಮಾಡಿದೆ. ವಿದ್ಯಾಭ್ಯಾಸ, ಕ್ರೀಡೆ, ಸಂಸ್ಕೃತಿ, ಕೌಶಲ್ಯ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಜೆಟಿ ಕಾಲೇಜ್ ಎಂದೇ ಪ್ರಸಿದ್ಧಿ ಹೊಂದಿದೆ ಕೆಎಲ್ಇ ಸಂಸ್ಥೆಯ ಜಗದ್ಗುರು ತೋಂಟದಾರ್ಯ ಮಹಾವಿದ್ಯಾಲಯ. ಹೊಸತನವನ್ನೇ ಉಸಿರಾಗಿಸಿಕೊಂಡ ಕೆಎಲ್ಇ ಸಂಸ್ಥೆಯು ಮುದ್ರಣ ಕಾಶಿಯಲ್ಲಿ ಪತ್ರಿಕೋದ್ಯಮದ ಸಾಮ್ರಾಜ್ಯ ಕಟ್ಟುವ ಕನಸನ್ನು ಹೊತ್ತಿತ್ತು. ಅಂತೆ 2022ರಲ್ಲಿ ಕೆಎಲ್ಇ ಸಂಸ್ಥೆಯ ಜಗದ್ಗುರು ತೋಂಟದಾರ್ಯ ಮಹಾವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗವನ್ನು ವಿನೂತನವಾಗಿ ಪರಿಚಯಿಸಿತು. ನವೆಂಬರ್ 7, 2022ರಂದು ನ್ಯೂಸ್ 18 ಹಿರಿಯ ನಿರೂಪಕಿ ನವಿತಾ ಜೈನ್ ಅವರಿಂದ ಪತ್ರಿಕೋದ್ಯಮ ವಿಭಾಗವನ್ನು ಉದ್ಘಾಟಿಸಿ ಜೆಟಿ ನ್ಯೂಸ್ ಪ್ರಾಯೋಗಿಕ ಯೂಟ್ಯೂಬ್ ವಾಹಿನಿಯನ್ನು ಲೋಕಾರ್ಪಣೆಗೊಳಿಸಿದರು. ಅಂದಿನಿಂದ ಇಂದಿನವರೆಗೂ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಸತತವಾಗಿ ಮಹಾವಿದ್ಯಾಲಯದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳ ವರದಿಯನ್ನು ನೀಡುತ್ತಾ ಬಂದಿದೆ. ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ ವಿಭಾಗದಿಂದ ಈಗಾಗಲೇ ಜೆಟಿ ನ್ಯೂಸ್ ಲೋಗೋ ಅನಾವರಣ ಆಗಿದೆ. ಈ ಮೂಲಕ ಇನ್ನು ಮುಂದೆ ನಿಮ್ಮ ಭಾಗದ ಎಲ್ಲಾ ಸುದ್ದಿಗಳನ್ನ ಜೆಟಿ ನ್ಯೂಸ್ ಅಲ್ಲಿ ನೀವು ನೋಡಬಹುದು. ಸೊ ಆಲ್ ದಿ ವೆರಿ ಬೆಸ್ಟ್ ಜೆಟಿ ನ್ಯೂಸ್, ಹಾಗೆ ಎಲ್ಲ ತಂಡದವರಿಗೂ ಕೂಡ. ನಿಮ್ಗೆ ಪ್ಯಾಷನ್ ಇದ್ರೆ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ನೀವು ಮಾಡ್ತೀರಿ. ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ಸರ್, ಹೇಳಿದ್ರೆ ವಾಸ್ಟ್ ಯಾವ ರೀತಿಯಲ್ಲಿ ನಿಮ್ಮ ವಾಸ್ಟ್ ಇದೆ ಅಂತ ಹೇಳಿದ್ರೆ ಬರವಣಿಗೆಗೆ ಅವಕಾಶ ಇದೆ, ಓದೋದಿಗೆ ಅವಕಾಶ ಇದೆ, ಕ್ರಿಯೇಟಿವ್ ಆಗಿ ಒಬ್ಬ ಡೈರೆಕ್ಟರ್ ಆಗ್ಬೋದು. ಈಗ ನಾವು ಕಾಂತಾರ ವಿಚಾರ ಹೇಳ್ತೀವಿ, ಅಥವಾ KGF ಮ್ಯಾಟರ್ ಹೇಳ್ತೀವಿ, ಪುಷ್ಪ ಹೇಳ್ತೀವಿ, RRR ಹೇಳ್ತೀವಿ. ಪತ್ರಿಕೋದ್ಯಮದಲ್ಲಿ ನಿಮ್ಗೆ ಅವಕಾಶ ಇದೆ. ಸಿನಿಮಾನ ಒಂದು ಸಬ್ಜೆಕ್ಟ್ ಇದೆ ಅಲ್ವಾ, ನಿಮಗೆ ಮೂವಿ ಸಬ್ಜೆಕ್ಟ್ ಇದೆ. ಆ ಮೂವಿಲಿ ನೀವು ಅದನ್ನ ಯಾವ ರೀತಿ ಮಾಡಿದ್ದಾರೆ, ಏನು ವಿಶ್ಲೇಷಣೆ ಮಾಡಬಹುದು. ಹಲವು ವರ್ಷಗಳ ಹಿಂದಿನ ವಿದೇಶದ ಸಿನಿಮಾಗಳ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಅವಕಾಶ ಇದೆ. ಈಗಿನ ಸಿನಿಮಾ ಹೇಗೆ, ಕನ್ನಡ ಚಿತ್ರರಂಗ ಹೇಗೆ, ಇವೆಲ್ಲವನ್ನ ಮಾಡಬಹುದು. ಅದರ ಕುರಿತು ಒಬ್ಬ ಡೈರೆಕ್ಟರ್ ಆಗ್ಬೋದು, ಒಬ್ಬರು ನಟ ಆಗ್ಬೋದು. ಕೇವಲ ನ್ಯೂಸ್ ಮಾತ್ರ ಅಲ್ಲ, ಅದಕ್ಕಿಂತಲೂ ಸಾಕಷ್ಟು ಬೇರೆ ಬೇರೆ ರೀತಿಯ ಅವಕಾಶಗಳಿದೆ. ಬೇರೆ ಬೇರೆ ರೀತಿ ಅದನ್ನು ಉಪಯೋಗ ಮಾಡ್ಕೊಳ್ಬಹುದು. ನಿಮ್ಗೆ ಕಾಲೇಜ್ ಲೈಫ್ ಅಲ್ಲಿ ಮಾತ್ರ ನಿಮ್ಗೆ ಈ ಅವಕಾಶ ಸಿಗೋದು. ನೀವು ಏನ್ ಆಗ್ತೀರಿ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ, ನೀವು ಕ್ರಿಯೇಟಿವ್ ಆಗಿ ವರ್ಕ್ ಮಾಡೋದಕ್ಕೆ ನಿಮ್ಗೆ ಸಾಕಷ್ಟು ಲೆಕ್ಚರ್ಸ್ ಈಗಾಗಲೇ ಹೇಳಿರ್ತಾರೆ. ಒಬ್ಬ ಒಳ್ಳೆ ಹಾಡುಗಾರ ಆದ್ರೆ ನಿಮ್ಗೆ ಈ ಅವಕಾಶ ಸಿಗುತ್ತೆ ಹಾಡು ಹೇಳೋದಕ್ಕೆ. ವಿದ್ಯಾರ್ಥಿಗಳ ಹೆಚ್ಚಿನ ವ್ಯಾಸಂಗಕ್ಕಾಗಿ ಮೊದಲ ವರ್ಷದ ಎಲ್ಲಾ ವಿದ್ಯಾರ್ಥಿಗಳಿಗೂ ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗಕ್ಕೆ ಭೇಟಿ ನೀಡಿ ಪ್ರಾಯೋಗಿಕ ತರಬೇತಿಯನ್ನು ಪಡೆದುಕೊಳ್ಳಲಾಯಿತು. ಪತ್ರಿಕೋದ್ಯಮ ವಿಭಾಗ ಜುಲೈ 2023ರಲ್ಲಿ ನಡೆದ ತುಮಕೂರು ವಿಶ್ವವಿದ್ಯಾಲಯ ಆಯೋಜಿಸಿದ ಇಂಪ್ರೆಷನ್ ರಾಷ್ಟ್ರ ಮಟ್ಟದ ಮಾಧ್ಯಮ ಹಬ್ಬದಲ್ಲಿ ಭಾಗವಹಿಸಿ ಮ್ಯಾಡ್ ಆಡ್ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನು ಗಿಟ್ಟಿಸಿಕೊಂಡಿದೆ. ಹಾಗೂ 2024ರ ಉಡುಪಿಯ ಪುತ್ತೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಮಾಧ್ಯಮ ಹಬ್ಬದಲ್ಲಿ ಭಾಗವಹಿಸಿ ಅತ್ಯುತ್ತಮ ತಂಡ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಮಹಾವಿದ್ಯಾಲಯದ ಕೀರ್ತಿಯನ್ನು ಎತ್ತಿ ಹಿಡಿದಿದ್ದಾರೆ. ವಿದ್ಯಾರ್ಥಿಗಳ ಪ್ರಾಯೋಗಿಕ ತರಬೇತಿಗಾಗಿ ಸುದ್ದಿವಾಹಿನಿಗಳಾದ ಸುವರ್ಣ ನ್ಯೂಸ್, ನ್ಯೂಸ್ 18, ಜಿ ನ್ಯೂಸ್, ವಿಸ್ತಾರ ನ್ಯೂಸ್, ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿಗಳಿಗೆ ಭೇಟಿ ನೀಡಲಾಯಿತು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿ ವಿಭಾಗದಲ್ಲಿ ಡ್ರೋನ್ ತರಬೇತಿ ನೀಡಿದ ಮೊದಲ ಮಹಾವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ಕೆಎಲ್ಇ ಸಂಸ್ಥೆಯ ಜಗದ್ಗುರು ತೋಂಟದಾರ್ಯ ಮಹಾವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗ ಸಾಕ್ಷಿಯಾಗಿದೆ. ಇನ್ನು ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಮಹಾವಿದ್ಯಾಲಯದಲ್ಲಿ ನಡೆದ 2 ದಿನದ ಕೆಎಲ್ಇ ಹಬ್ಬದಲ್ಲಿ ಸತತವಾಗಿ 2 ದಿನದ ಚಟುವಟಿಕೆಗಳನ್ನು ನೇರ ಪ್ರಸಾರ ಮಾಡುವ ಮೂಲಕ ಇಡೀ ಕೆಎಲ್ಇ ಸಂಸ್ಥೆಯಲ್ಲಿ ನೇರ ಪ್ರಸಾರ ಸಂದರ್ಶನ ಮಾಡಿದ ಮೊಟ್ಟ ಮೊದಲ ಪತ್ರಿಕೋದ್ಯಮ ವಿಭಾಗ ಎಂಬ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ. ಇನ್ನು ಪತ್ರಿಕೋದ್ಯಮ ವಿಭಾಗ ಪ್ರತಿ ವರ್ಷ ಮಹಾವಿದ್ಯಾಲಯದಲ್ಲಿ ನಡೆಯುವ GS ಎಲೆಕ್ಷನ್ನಿನ ಬಹುಮುಖ್ಯ ವರದಿಗಳನ್ನು ಮಾಡುತ್ತಾ ಬಂದಿದೆ. ಪತ್ರಿಕೋದ್ಯಮ ವಿಭಾಗ
ನ್ಯೂಸ್ ಬುಲೆಟಿನ್, ರಿಪೋರ್ಟಿಂಗ್, ವಿಡಿಯೋಗ್ರಫಿ, ಫೋಟೋಗ್ರಫಿ, ವಿಡಿಯೋ ಎಡಿಟಿಂಗ್, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಹೀಗೆ ಹಲವಾರು ಚಟುವಟಿಕೆಗಳನ್ನು ಕಲಿಸುತ್ತಾ ಬಂದಿದೆ. ಪತ್ರಿಕೋದ್ಯಮ ವಿಭಾಗ ಜುಲೈ 1, 2023 ನಡೆದ ಕನ್ನಡ ಪತ್ರಿಕೋದ್ಯಮ ದಿನದ ಅಂಗವಾಗಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸಾಧನೆಗೈದು ರಾಜ್ಯ ಪ್ರಶಸ್ತಿ ಪಡೆದ ಅನಂತ ಕಾರ್ಕಾಳ್ ಹಾಗೂ ಜಗದೀಶ್ ಕುಲಕರ್ಣಿ ಹಾಗೂ ಜುಲೈ 1, 2024 ಕನ್ನಡ ಪತ್ರಿಕೋದ್ಯಮ ದಿನದ ಅಂಗವಾಗಿ ರತ್ನಾಕರ ವರ್ಣಿ ಪತ್ರಿಕೆಯ ಸಂಪಾದಕರಾದ ಜಗದೀಶ್ ಪೂಜಾರ್ ಅವರಿಗೆ ಸನ್ಮಾನಿಸಲಾಯಿತು ಹಾಗೂ ಪತ್ರಿಕಾ ಕ್ಷೇತ್ರದಲ್ಲಿ ಕಿತ್ತೂರು ಕರ್ನಾಟಕ ಪತ್ರಿಕೆಗೆ 16ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ ಮಂಗಳ ಹಿರೇಮಠ್ ಅವರಿಗೆ ಸನ್ಮಾನಿಸಲಾಯಿತು. ಪ್ರತಿ ವರ್ಷ ಹೊಸದನ್ನು ನೀಡುತ್ತಾ ಹೊಸತನದ ಬೆಳಕಿಗಾಗಿ ಬೆಳಕು ಚೆಲ್ಲುತ್ತಿರುವ ಪತ್ರಿಕೋದ್ಯಮ ವಿಭಾಗ ಈ ವರ್ಷ ಇನ್ನೊಂದು ಹೊಸತನಕ್ಕೆ ನಾಂದಿ ಹಾಡಿದೆ. ವಿದ್ಯಾರ್ಥಿಗಳ ಪ್ರಾಯೋಗಿಕ ತರಬೇತಿಗಾಗಿ ಸ್ಟುಡಿಯೋ ನಿರ್ಮಾಣಕ್ಕೆ ಮುಂದಾಗಿದೆ. ಜೆಟಿ ಸಮಾಚಾರ ಕನ್ನಡ ಪ್ರಾಯೋಗಿಕ ಪತ್ರಿಕೆ, ಜೆಟಿ ಟೈಮ್ಸ್ ಇಂಗ್ಲಿಷ್ ಪ್ರಾಯೋಗಿಕ ಪತ್ರಿಕೆ ಹಾಗೂ ಮಾಧ್ಯಮ ಹಬ್ಬವನ್ನು ಮಾಡುವ ಬೃಹತ್ ಕಾರ್ಯಕ್ಕೆ ಸಜ್ಜಾಗಿ ನಿಂತಿದೆ.